Good morning, students. Welcome to Nidhi's Maths Room. In the beginning itself, I told you parallelly I discussed matrices and differentiation. Most of the students asked me to teach the differentiation, so I start the derivative chapter. ನನಗೆ ಸುಮಾರು ಜನ ಸ್ಟೂಡೆಂಟ್ಸ್ ಹೇಳ್ತಾನೆ ಇದ್ರು ಮ್ಯಾಟ್ರಿಸಸ್ ಜೊತೆಗೆ ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಮಾಡಿ ಸರ್, ಕ್ಯಾಲ್ಕುಲಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್ ಅಂತ. ಸೊ ಹಾಗಾಗಿ ನಾನು ನಿಮಗೆ ಮ್ಯಾಟ್ರಿಸಸ್ ಜೊತೆಗೆ ಪ್ಯಾರಲ್ ಆಗಿ ನಾನು ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಈ ಡಿಫ್ರೆನ್ಸಿಯೇಷನ್ ಅಂದಿದ ತಕ್ಷಣ ಏನಿದು, ಹೇಗೆ ಬರುತ್ತೆ, ಯಾವ ಥರ ಫಾರ್ಮೆಟಲ್ಲಿ ಇರುತ್ತೆ, ಅಯ್ಯೋ ಕ್ಯಾಲ್ಕುಲಸ್ ಮೈ ಗಾಡ್ ಅಂತ ಹೇಳಿ ಅಂತ ಇರ್ತಾರೆ. ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಅಂದ್ಬಿಟ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಒಂಥರ ಭಯಭೀತರ ಆಗಿಬಿಡ್ತಾರೆ. ಆ್ಯಕ್ಚುಲಿ ಇಟ್ಸ್ ಟೂ ಡಿಫಿಕಲ್ಟ್ ಟಾಪಿಕ್. ಡಿಫ್ರೆನ್ಸಿಯೇಷನ್ ಆಗಲಿ ಇಂಟಿಗ್ರೇಷನ್ ಆಗಲಿ, ಟೋಟಲ್ ಕ್ಯಾಲ್ಕುಲಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ and it has a lot of applications in all the fields, not only in mathematics. The calculus having very very good application in all the fields ಅಂತನ ಹೇಳ್ಬೋದು. ಬಿಕಾಸ್ ನೀವು ನೋಡ್ಬೋದು, ಫಿಸಿಕ್ಸ್ ನಲ್ಲಿ ಆಲ್ರೆಡಿ ನೀವು ಕ್ಯಾಲ್ಕುಲಸ್ ನ ಯೂಸ್ ಮಾಡಿರ್ತೀರಿ, ಕೆಮಿಸ್ಟ್ರಿ ನಲ್ಲಿ ಕ್ಯಾಲ್ಕುಲಸ್ ನ ಯೂಸ್ ಮಾಡಿರ್ತೀರಿ. ಸೊ ತಿಳ್ಕೊಂಡಿರಿ, ಮುಂದೆ ಬಯಾಲಜಿನಲ್ಲಿ ಕೂಡ ಹೈಯರ್ ಡಿಗ್ರೀಸ್ ನಲ್ಲಿ ಒಂದೊಂದ್ ಕಡೆ ಕ್ಯಾಲ್ಕುಲಸ್ ನ ಯೂಸ್ ಮಾಡ್ತಾರೆ ಅಂತ ಹೇಳಿ ನಾನು ಕೆಲವು ಬಯಾಲಜಿ ಲೆಕ್ಚರರ್ಸ್ ಇಂದ ಕೇಳಿ ತಿಳ್ಕೊಂಡಿದ್ದೀನಿ. ಎಕನಾಮಿಕ್ಸ್ ಅಲ್ಲಿ ಕ್ಯಾಲ್ಕುಲಸ್ ನ ಯೂಸ್ ಮಾಡ್ತಾರೆ. ಕ್ಯಾಲ್ಕುಲಸ್ ಹ್ಯಾವಿಂಗ್ ಎ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್, ತುಂಬಾನೇ ಅಪ್ಲಿಕೇಶನ್ಸ್ ಇದೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ತಿಳ್ಕೊಂತ ಹೋದ್ರೆ ಇಟ್ಸ್ ಟೂ ಸಿಂಪಲ್. ಡಿಫಿಕಲ್ಟ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಬಟ್ ನೀವು ಹೇಗೆ ಅರ್ಥ ಮಾಡ್ಕೋತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮೋರ್ ಓವರ್ ನನ್ನ ಸಜೆಷನ್ ಏನಂದ್ರೆ, ಕ್ಯಾಲ್ಕುಲಸ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯು ಮಸ್ಟ್ ನೋ ದ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಮಕ್ಕಿ ಒಂದು ಪ್ರಾಬ್ಲಮ್ ಮಾಡಿ 100 ಪ್ರಾಬ್ಲಮ್ ಮಾಡ್ತೀವಿ, ಆ ತರ ಮಾಡ್ತೀವಿ, ಈ ತರ ಮಾಡ್ತೀವಿ, ಅದೇ ಟೈಪ್ ಪ್ರಾಬ್ಲಮ್ ಅಂದ್ರೆ ಮಾಡ್ತೀವಿ ಅಂತ ಹೇಳ್ಕೊಳ್ಬಹುದು ಅಷ್ಟೇ. ಬಟ್ ಸ್ವಲ್ಪ ಚೇಂಜಸ್ ಆಗಿ ಕೊಟ್ರೆ, ಡಿಫ್ರೆಂಟ್ ಪ್ರಾಬ್ಲಮ್ ನ ಕೊಟ್ರೆ ನೀವು ಫೇಲ್ ಆಗ್ಬಿಡ್ತೀರಿ. ಇಫ್ ಯು ನೋ ದ ಕಾನ್ಸೆಪ್ಟ್, ನೀವು ಎಷ್ಟು ಪ್ರಾಬ್ಲಮ್ ಬೇಕಾದ್ರೂ ನೀವು ಸಾಲ್ವ್ ಮಾಡ್ಬೋದು, 1000 ಪ್ರಾಬ್ಲಮ್ಸ್ ನ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಇದರಲ್ಲಿ ಬೇಸಿಕ್ ಆಗಿರುವಂತ ಕಾನ್ಸೆಪ್ಟ್ ಏನು, ಹಾಗೆ ಫಾರ್ಮುಲಾಸ್ ಏನು ಅನ್ನೋದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕ್ಲಾಸ್ ಬಿಡದಲ್ಲೇ ನೀವು ನೀಟಾಗಿ ಫಾಲೋ ಅಪ್ ಮಾಡ್ತಾ ಹೋಗ್ತಾ ಇದ್ರೆ ಆಟೋಮೆಟಿಕಲಿ ಕ್ಯಾಲ್ಕುಲಸ್ ಇಸ್ ಟೂ ಸಿಂಪಲ್ ಟು ಯು ಆಲ್ ಪೀಪಲ್. ಸೊ ಹಾಗಂತ ಹೇಳ್ತಾ ನಾನು ಡಿಫ್ರೆನ್ಸಿಯೇಷನ್ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ವಾಟ್ ಇಸ್ ಮೆಂಟ್ ಬೈ ಡಿಫ್ರೆನ್ಸಿಯೇಷನ್? ಸೊ ಬಿಫೋರ್ ಗೋಯಿಂಗ್ ಟು ದ ಮ್ಯಾಥಮೆಟಿಕಲ್ ಡೆಫಿನೇಷನ್, ಐ ಗಿವ್ ಸಮ್ ಜನರಲ್ ಎಕ್ಸಾಂಪಲ್. You are all commonly discuss about the word differentiation. ನೀವು ಕಾಮನ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತೀರಿ, ಎಷ್ಟೋ ಸತಿ ಹೇಳ್ತೀರಿ ನಿಮ್ಮ ಸ್ನೇಹಿತರ ಬಗ್ಗೆ, ಅವರು ನನಗೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ, ಯಾರೋ ಸ್ನೇಹಿತರು ಇವಳು ನನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ, ಅವನು ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಕೆಲವು ಕಡೆ ಟೀಚರ್ಸ್ ನ ಹೇಳ್ತಾರೆ, ಟೀಚರ್ಸ್ ಡಿಫ್ರೆನ್ಶಿಯೇಟ್ ಮಾಡ್ತಾರೆ, ಪಾರ್ಶಿಯಾಲಿಟಿ ಮಾಡ್ತಾರೆ. ದಟ್ ಮೀನ್ಸ್ ಸಪರೇಟ್ ಮಾಡ್ತಾರೆ. ಡಿಫ್ರೆನ್ಸಿಯೇಷನ್ ಇನ್ ದ ಸೆನ್ಸ್ ಸಪರೇಷನ್, ಸ್ಪ್ಲಿಟ್ ಮಾಡೋದು ಅಂತ ಹೇಳಿ ಅರ್ಥ ಜನರಲ್ ಆಗಿ ಬರೋದು. ಹಾಗಿದ್ರೆ ಆ ಜನರಲ್ ಆಗಿ ಬರುವಂತ ಮೀನಿಂಗ್ ನ ಮ್ಯಾಥಮೆಟಿಕಲ್ ಆಗಿ ಹೇಗೆ ನೀವು ಹೇಳ್ತೀರಾ ಸರ್? ಮ್ಯಾಥಮೆಟಿಕ್ಸ್ ನಲ್ಲಿ ಕೂಡ ಡಿಫ್ರೆನ್ಸಿಯೇಷನ್ ಇನ್ ದ ಸೆನ್ಸ್ ಸಪರೇಷನ್ ಅಂತಾನೆ ಅರ್ಥ. ಬಟ್ ಇಲ್ಲಿ ಏನನ್ನ ಸಪರೇಟ್ ಮಾಡ್ತೀವಿ, ಹೇಗೆ ಸಪರೇಟ್ ಮಾಡ್ತೀವಿ, ಲೇಟರ್ ನಾನು ನಿಮ್ಗೆ ಹೇಳ್ತೀನಿ. ಈ ಫಿಸಿಕಲ್ ಮತ್ತೆ ಜೊಮೆಟ್ರಿಕಲ್ ಮೆಥಡ್ ಬೇಸಿಸ್ ಮೇಲೆ ನಿಮ್ಗೆ ಡಿಫ್ರೆನ್ಸಿಯೇಷನ್ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಡಿಫ್ರೆನ್ಸಿಯೇಷನ್ ಹೇಗೆ ಸಪರೇಷನ್ ಅದೇ ಹೇಗೆ ಅಡಾಪ್ಟ್ ಮಾಡ್ಕೋತೀವಿ ಸಪರೇಷನ್ ಅನ್ನೋದನ್ನ ಹೇಳ್ತೀನಿ. ಸೊ ಫಸ್ಟ್, very beginning, I give the definition of the differentiation. Derivative of a function means what? You are all know about the function ಬಗ್ಗೆ ಐಡಿಯಾ ಇರುತ್ತೆ ಅಂತ ಅನ್ಕೊಂತೀನಿ. ಬಿಕಾಸ್ in the first year itself you are all discuss about the chapter function, even the differentiation also. differentiation ನ ಕೂಡ ನೀವು ಫಸ್ಟ್ ಇಯರ್ PUC ನಲ್ಲಿ ಡಿಸ್ಕಸ್ ಮಾಡಿದಿರಿ. ನಾನು ಇಲ್ಲಿ ಒಂಚೂರು ಬ್ರೀಫ್ ಆಗಿ ಮತ್ತೆ ಹೇಗೆ ಡೆಫಿನೇಷನ್ಸ್ ಮತ್ತೆ ಬೇಸಿಕ್ ಕಾನ್ಸೆಪ್ಟ್ಸ್ ನ ಹೇಳಿ ಸೆಕೆಂಡ್ ಇಯರ್ PUC ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಯು ಆರ್ ಆಲ್ ನೋ ಅಬೌಟ್ ದ ಫಂಕ್ಷನ್. ಸೊ ನಾನು ಇಲ್ಲಿ ಮತ್ತೆ ಫಂಕ್ಷನ್ ಅಂದ್ರೆ ಏನಂತ ಹೇಳ್ಕೊಂಡು ಕೂತ್ಕೊಳ್ಳಲ್ಲ, ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ದ ಡೆಫಿನೇಷನ್ ಆಫ್ ದ ಡೆರಿವೇಟಿವ್ ಆಫ್ ಎ ಫಂಕ್ಷನ್. ಲೇಟರ್ ಐ ಗಿವ್ ಎಕ್ಸಾಂಪಲ್ಸ್ ಅಂಡ್ ದ ಎಕ್ಸ್ಪ್ಲನೇಷನ್ ಅಬೌಟ್ ದ ಡೆಫಿನೇಷನ್. See here, let y is equal to f of x be a function defined in the interval I which is subset of R, then the derivative or differential coefficient of y with respect to x is denoted and defined by like this. ಹೀಗಂತ ಹೇಳಿ ಕೊಟ್ಟಿದೀವಿ. ಇದು ಏನ್ ಸರ್ ಇದೆಲ್ಲ ಏನನ್ನು ಹೇಳ್ಬಿಡ್ರಿ. See here y is a function of x in the sense y depends on the values of x. When x changes, y also changes.
ಸೊ ಎಕ್ಸ್ ಹೇಗೆ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ, ವೈ ಕೂಡ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ. ಹಿಯರ್ ವೈ ಇಸ್ ಅ ಡಿಪೆಂಡೆಂಟ್ ವೇರಿಯಬಲ್. ವೈ ಡಿಪೆಂಡ್ಸ್ ಆನ್ ಎಕ್ಸ್. y depends on x. x is an independent variable. ಈ ಇಂಡಿಪೆಂಡೆಂಟ್ ವೇರಿಯಬಲ್ ಮತ್ತೆ ಡಿಪೆಂಡೆಂಟ್ ವೇರಿಯಬಲ್ ಬಗ್ಗೆ ನೀವು ಕರೆಕ್ಟ್ ಆಗಿ ಗಮನ ಕೊಡಬೇಕು. y is a dependent variable, x is an independent variable. y depends on x. Is it clear? It is a one function. ಯಾವುದೋ ಒಂದು ಫಂಕ್ಷನ್. Actually we generally take this y is equal to f of x as a real valued function. Real valued function ಅಂದ್ರೆ ಏನು ಸರ್? The function which gives a real value. Real value ನ ಕೊಡುವಂತ ಫಂಕ್ಷನ್ ಅಂತ. ಸೊ ಆ ಫಂಕ್ಷನ್ ಗಳಿಗೆ ನೀವು x ನ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗನೆ ನಿಮಗೆ ರಿಸಲ್ಟೆಂಟ್ ಅಲ್ಲಿ ರಿಯಲ್ ವ್ಯಾಲ್ಯೂಸ್ ಬರ್ತಾ ಹೋಗ್ಬೇಕು, ಅಂದ್ರೆ ಇಮ್ಯಾಜಿನರಿ ಬರಲ್ಲ. ಆ ತರ ಟೈಪ್ ಆಫ್ ಫಂಕ್ಷನ್ಸ್ ನ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. In the interval I which is subset of R. Here R in the sense it is a set of all real numbers. So I in the sense it is an interval. ಒಂದು ಇಂಟರ್ವಲ್ ನಲ್ಲಿ ಅಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಗಳೇನಿರುತ್ತೆ ಆ ರಿಯಲ್ ನಂಬರ್ ನ ಸೆಟ್ ಅಲ್ಲಿ ಒಂದು ಸಣ್ಣ ಇಂಟರ್ವಲ್ ನಲ್ಲಿ ಫಂಕ್ಷನ್ ನ ಡಿಫೈನ್ ಮಾಡ್ತಾ ಇದೀವಿ. ಡಿಫೈನ್ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಸ್ಟೂಡೆಂಟ್ಸ್. ಡಿಫೈನ್ ಅಂದ್ರೆ ಏನಂತ, ಒಂದು ಫಂಕ್ಷನ್ ನಾವು ಯಾವಾಗ ಡಿಫೈನ್ ಅಂತ ಹೇಳಿ ಕರಿತೀವಿ. ಸಿಯರ್ ಫಂಕ್ಷನ್ ಇಸ್ ಸೆಟ್ ಟು ಬಿ ಡಿಫೈನ್ಡ್. ಯಾವಾಗ ಅದನ್ನ ನಾವು ಡಿಫೈನ್ಡ್ ಅಂತ ಹೇಳ್ತೀವಿ ಅಂದ್ರೆ ಎಕ್ಸ್ ಗೆ ನೀವು ವ್ಯಾಲ್ಯೂಸ್ ಕೊಟ್ಟಾಗ ನಿಮ್ಗೆ ಬರುವಂತ ರಿಸಲ್ಟೆಂಟ್ ವ್ಯಾಲ್ಯೂ ಇನ್ಫಿನಿಟಿ ಆಗ್ಲಿ ಅಥವಾ ಇಂಡಿಟರ್ಮಿನೆಂಟ್ ಫಾರ್ಮ್ ಆಗ್ಲಿ ಬರಬಾರ್ದು. ಹಾಗಿದ್ರೆ ನಾವು ಅದನ್ನ ಫಂಕ್ಷನ್ ನ ಡಿಫೈನ್ಡ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಫೈನೈಟ್ ಯೂನಿಕ್ ವ್ಯಾಲ್ಯೂ ಕೊಡಬೇಕು, ಅದನ್ನ ನಾವು ಡಿಫೈನ್ಡ್ ಅಂತ ಹೇಳಿ ಕರೆಯೋದು. ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಅನ್ಕೊಳ್ಳಿ. ಫಾರ್ ಎನಿ ರಿಯಲ್ ನಂಬರ್ ದಿಸ್ ಈಸ್ ಡಿಫೈನ್ಡ್. f of x is defined in the set of all real numbers ಅಂತ ಹೇಳ್ತೀವಿ. ಬಿಕಾಸ್ ನೀವು ಯಾವುದೇ ರಿಯಲ್ ನಂಬರ್ ನ ನೀವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ x ಗೆ ನಿಮಗೆ ರಿಸಲ್ಟೆಂಟ್ ಫೈನೈಟ್ ವ್ಯಾಲ್ಯೂ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಡಿಫೈನ್ಡ್ ಅಂತ ಹೇಳ್ತೀವಿ. ಅನದರ್ ಒನ್ ಎಕ್ಸಾಂಪಲ್ f of x is equal to 1 divided by 1 minus x ಅಂತ ಹೇಳ್ತೀವಿ. when x is equal to 1, observe here, when x is equal to 1 divided by 1 minus 1, 1 divided by 1 minus 1 in the sense 1 divided by 1 minus 1, that means 1 divided by 0. 1 by 0 means infinity ಬರ್ತದೆ ಅಂದ್ರೆ that is nothing but the function is not defined at x is equal to 1 ಅಂತ. x is equal to 1 ಅನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಂಕ್ಷನ್ ಡಿಫೈನ್ ಆಗಲ್ಲ. ಡಿಫೈನ್ ಆಗೋದು ಯಾವಾಗ? that must give a unique ಫೈನೈಟ್ ವ್ಯಾಲ್ಯೂ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ನಾನು ಇಲ್ಲಿ ಬರ್ದಿರತಕ್ಕಂತ ಮ್ಯಾಥಮೆಟಿಕಲ್ ಡೆಫಿನೇಷನ್ ನ ಪ್ರತಿಯೊಂದು ವರ್ಡಿಗೂ ಮೀನಿಂಗ್ ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಾನ ಹೇಳಿದ್ದು? ದ ಫಂಕ್ಷನ್ ಈಸ್ ಡಿಫೈನ್ಡ್ ಅಟ್ x is equal to 1 means that must give a finite value. Here this function, when we substitute x is equal to 1, this function gives infinity. That means the function is not defined at x is equal to 1. Is it clear? Okay. Defined ಅಂತ ಹೇಳಿದ್ರೆ ಹಾಗೆ. That means here y is equal to f of x be a function defined in the interval I is a subset of R in the sense ಆ ಎಂಟೈರ್ ಇಂಟರ್ವಲ್ ನಲ್ಲಿ ಫಂಕ್ಷನ್ ಫೈನೈಟ್ ವ್ಯಾಲ್ಯೂನ ಕೊಡುತ್ತೆ. ರಿಯಲ್ ನಂಬರ್ ನಲ್ಲಿ ಒಂದು ಫೈನೈಟ್ ವ್ಯಾಲ್ಯೂನ ಕೊಡುತ್ತೆ ಆ ಸಬ್ಸೆಟ್ ಅಲ್ಲಿ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ದೆನ್ ದ ಡಿರೈವೇಟಿವ್ ಆರ್ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ನೋಡಿ, ಡಿರೈವೇಟಿವ್ ಅಂದ್ರೆ ಆ ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಆ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ y ವಿತ್ ರೆಸ್ಪೆಕ್ಟ್ ಟು x, y ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳ್ತಾ ಇದೀವಿ. ನೋಡಿ, because y is a dependent variable, x is an independent variable, we always differentiate the dependent variable with respect to the independent variable because the dependent variable value changes accordingly when we changing the values of independent variable. Independent variable na value na change ಮಾಡ್ತಾ ಹೋದಾಗನೇ ಡಿಪೆಂಡೆಂಟ್ ವೇರಿಯಬಲ್ ನ ವ್ಯಾಲ್ಯೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು y ನ ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿ ಡಿಫರೆನ್ಶಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ನಾನು ಮತ್ತೆ ಹೇಳ್ತೀನಿ ನಿಮಗೆ ಹೇಗೆ ಅಂತ. ಸೊ ವಿತ್ ರೆಸ್ಪೆಕ್ಟ್ ಟು x is denoted and defined by, see here, ಇದನ್ನ ನಾವು f dash of x ಅಂತಾನೂ ಕರಿತೀವಿ. f dash of x in the sense the function f is differentiated ಅಂದ್ರೆ f dash ಅಂತ.
y dash in the sense ಸೇಮ್ ಮೀನಿಂಗ್ ಬರುತ್ತೆ, ಅದು ಕೂಡ ಡಿಫ್ರೆನ್ಶಿಯೇಷನ್ ಅನ್ನು ಅದನ್ನ dy by dx ಅಂತ ಕೂಡ ಬರಿತೀವಿ. ಹಾಗೆ ಲಿಮಿಟ್ ಡೆಲ್ಟಾ x ಟೆನ್ಸ್ ಟು 0 del y divided by del x ಈ ತರ ನೋಟೇಷನ್ ಅಲ್ಲೂ ಬರಿತೀವಿ. ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ x ಟೆನ್ಸ್ ಟು 0 f of x plus delta x minus f of x divided by delta x. Actually that delta x is nothing but small increment or small changes ಅನ್ನು. ಏನ್ ಸರ್ ಇದು ಚೇಂಜಸ್ ಇದೇನೇನೋ ಬರ್ದಿದ್ದೀರಾ, ಇದನ್ನ ನೆಕ್ಸ್ಟ್ ನಾನು ಮತ್ತೆ ಹೇಳ್ತೀನಿ ಅಂತ ಹೇಳ್ದೆ. ಸೊ ಹೇಳ್ಬೇಕಾದ್ರೆ ನಾನು ನಿಮಗೆ ಡೆಫಿನೇಷನ್ ಮೀನಿಂಗ್ ಏನಂತ ಹೇಳ್ತೀನಿ. ಬಿಫೋರ್ ಗೋಯಿಂಗ್ ಟು ದಟ್ ನಾನು ನಿಮಗೆ ಡೆಫಿನೇಷನ್ಸ್ಗಳು ಡಿಫ್ರೆಂಟ್ ಫಾರ್ಮೆಟ್ ನ ಹೇಳಿದ್ದೀನಿ. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದ definition of derivative of a function. Later on I briefly explain what is the differentiation of a function. Is it clear? Okay, next I move on to the another one definition. Same derivative of a function ಗೆ ನಾನು different types ಅಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. The function y is equal to f of x is said to be differentiable at x is equal to a. ನಾವು ಪರ್ಟಿಕ್ಯುಲರ್ ಪಾಯಿಂಟ್ ನ ತಗೊಂಡು ಆ ಪಾಯಿಂಟ್ ಅಲ್ಲಿ ಫಂಕ್ಷನ್ ಡಿಫರೆನ್ಶಿಯೇಷನ್ ಅಂತ ಹೇಳಬೇಕಾದ್ರೆ that means if limit x tends to 0 f of a plus h minus f of a divided by h exists. ಸರ್ ಇಲ್ಲೇನೋ ಬರೆದ್ರಲ್ಲ ಅಂತ, ಇದಕ್ಕೂ ಏನು ಡಿಫರೆನ್ಸ್ ಇಲ್ಲ. ಸಿ ಹಿಯರ್ particularly at x is equal to a in the sense replace this x by a. x ಇರೋ ಜಾಗದಲ್ಲಿ a ಬರಿತಾ ಇದೀನಿ, ಡೆಲ್ಟಾ x ಇರೋ ಜಾಗದಲ್ಲಿ h ಬರ್ಕೋತಾ ಇದೀನಿ. h in the sense ಡೆಲ್ಟಾ x ಅಂತ. ಸೊ ಆಟೋಮೆಟಿಕಲಿ ನೋಡಿ ನಿಮಗೆ ಇದೇ ಫಾರ್ಮೆಟ್ ಅಲ್ಲಿ ಬರೋದು. ಡೆಲ್ಟಾ x tends to 0 in the sense h tends to 0. x place ನಲ್ಲಿ particularly at the point x is equal to a, so that's why I replace x by a plus delta x in the sense h minus f of a divided by h exists, and it is denoted by f dash of a or dy by dx is equal dy by dx at x is equal to a. ಆ ಫಾರ್ಮೆಟ್ ಅಲ್ಲಿ ನಾವು ಡಿನೋಟ್ ಮಾಡ್ತಾ ಹೋಗ್ತೀವಿ. is it clear? Okay, the function y is equal to f of x is said to be differentiable at x is equal to a if limit x tends to a f of x minus f of a divided by x minus a exists. This is another one format. ಇದಕ್ಕೂ ಏನ್ ಸರ್ ಡಿಫರೆನ್ಸ್? there is no difference. see here ಈ ಫಾರ್ಮೆಟ್ ಈ ಫಾರ್ಮೆಟ್ ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲ ಸೇಮ್ ಬರುತ್ತೆ. ಎಕ್ಸಾಕ್ಟ್ಲಿ ಅಟ್ x is equal to a ಅಂತ ಹೇಳಿದಾಗ ಈ ಫಾರ್ಮೆಟ್ ಬರುತ್ತೆ. a plus h ನ ನಾನು x ಅಂತ substitute ಮಾಡ್ಕೊಂಡ್ರೆ replace a plus h by x ಅಂತ. when we replace this a plus h by x, automatically this h is nothing but x minus a. see here ಹೇಗೆ put a plus h is equal to x, then h is equal to x minus a. ನೋಡಿ ಈ a plus h ಇರೋ ಜಾಗದಲ್ಲಿ x ಬರ್ದಿರೋದು, a plus h ಇರೋ ಜಾಗದಲ್ಲಿ x ಬರ್ದಿರೋದು, h ಪ್ಲೇಸ್ ನಲ್ಲಿ ಏನಾಗುತ್ತೆ x minus a ಆಗುತ್ತೆ. h tends to 0 in the sense x minus a tends to 0, x minus a tends to 0, x minus a tends to 0 means x tends to n. both are same. is it clear? ಇವು ಮೂರು ಡೆಫಿನೇಷನ್ ಒಂದನೇ. ಆ ಮೂರು ಡೆಫಿನೇಷನ್ ನ ರೆಪ್ರೆಸೆಂಟ್ ಮಾಡಿರುವಂತ ಫಾರ್ಮೆಟ್ ಮಾತ್ರ ಬೇರೆ ಬೇರೆ. is it clear? ಸೊ ಓಕೆ, ಇದು ಮೂರನ್ನು ಡೆಫಿನೇಷನ್ಸ್ ಅನ್ನ ಈ ನೆಕ್ಸ್ಟ್ ನಾನು ಈ ಡಿಫ್ರೆನ್ಸಿಯೇಷನ್ ನ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಏನೋ ಫಿಸಿಕಲ್ ಇಂಟರ್ಪ್ರಿಟೇಷನ್ ಏನಂತ ಹೇಳ್ತೀನಿ. ಆಗ ನಿಮಗೆ ಈ ಡೆಫಿನೇಷನ್ಸ್ ಎಲ್ಲ ಹೇಗೆ ಬಂತು, ಯಾವ ಫಾರ್ಮೆಟ್ ಅಲ್ಲಿ ಬಂತು ಅಂತ ಹೇಳಿ ಅರ್ಥ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೌ I discuss the physical meaning of derivative of a function. See here, what is the physical meaning of derivative of a function? I consider that two variables, that is p and q. So see here, p is a quantity that depends on q only. That means p depends on q. p is a dependent variable and q is an independent variable. Suppose q changes, p is a dependent variable. I write the function of q with respect to p, that is p is equal to f of q. ಹಾಗಂತ ಅನ್ಕೊಳ್ಳಿ, p is a function of q. So now as q changes, q to q plus delta q. What is this delta q means? That is a small increment. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟಿಕಲ್ ಯಾವುದೋ ಒಂದು ಪಾಯಿಂಟ್ ಇಂದ ಮೂವ್ಮೆಂಟ್ ಆಗ್ತಾ ಇದೆ ಹೀಗೆ.
ಮೂವ್ ಆಗ್ತಾರೆ. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹೋದಾಗ ಚೇಂಜಸ್ ಆಗುತ್ತಾ, ಪೊಸಿಷನ್ ಚೇಂಜ್ ಆಗುತ್ತೆ, ಡಿಸ್ಟೆನ್ಸ್ ಎಷ್ಟೋ ಕವರ್ ಮಾಡಿರುತ್ತೆ. ದಟ್ ಚೇಂಜಸ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಕ್ಯೂ. ಸಿ ಹಿಯರ್, ದಿಸ್ ಈಸ್ ಕ್ಯೂ, this is delta q. That small changes is nothing but a delta q. Then togetherly that is taken as q plus delta q. Initial ಏನಿತ್ತು ಅದು, changes ಏನಾಯಿತು ಅದು, ಎರಡೂ ಸೇರಿಸಿದ್ರೆ ಏನಾಗುತ್ತೆ q plus delta q. That is nothing but q plus delta q. So ಆ ಪೊಸಿಷನ್ ತಗೊಂತಾರೆ. So when this q changes to q plus delta q, then automatically p becomes f of q plus delta q. That is nothing but p plus delta p. Is it clear? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಸೊ ಈ ತರ ಈ ಚೇಂಜಸ್ p is equal to f of q into when we replace this q by q plus delta q, automatically p also changes. That changes is taken as q p plus delta p. P plus delta p is equal to f of q plus delta q. Is it clear? The change in p is nothing but f of q plus delta q, q plus delta q minus f of q. ಅರ್ಥ ಮಾಡ್ಕೊಳ್ಳಿ. ಈ ಚೇಂಜ್ ಏನ್ ಚೇಂಜಸ್ ಆಗಿದೆ ಅಂದ್ರೆ, ಇವಾಗ ನೀವು ಕಾಮನ್ ಆಗಿ ಥಿಂಕ್ ಮಾಡಿ. ಮುಂಚೆ ಯಾರೋ ಒಬ್ರು ಒಂದು ಫಾರ್ಮೆಟ್ ಅಲ್ಲಿ ಇರ್ತಾರೆ, ಇನ್ನೊಂದು ಸ್ವಲ್ಪ ದಿನ ಕಳೆದ್ಮೇಲೆ ಹಾಗಿರ್ತಾರೆ ಅಂದಾಗ ಏನು ಡಿಫ್ರೆನ್ಸ್ ಆಗಿದೆ ಅಂತ ಹೇಳ್ತೀವಿ. ಆ ಡಿಫ್ರೆನ್ಸ್ ಬೇಸಿಸ್ ಮೇಲೆ ಪರ್ಸನ್ ಈಗ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತೀವಿ. ಹೌದಾ? ಆಸ್ ಇಟ್ ಈಸ್ ಅದೇ ಫಾರ್ಮೆಟ್ ಅಲ್ಲಿ ಫಂಕ್ಷನಲ್ ವ್ಯಾಲ್ಯೂಸ್ ಕೂಡ ಏನ್ ಚೇಂಜ್ ಆಗಿದೆ, ಮುಂಚೆ ಏನಾಗಿತ್ತು, ಏನ್ ಚೇಂಜ್ ಆಗಿದೆ, ಮುಂಚೆ ಏನಾಗಿತ್ತು, ಅದರ ಡಿಫ್ರೆನ್ಸ್ ಚೇಂಜಸ್ ಅಂತ ಹೇಳಿ ಕರೆಯೋದು. ಇವಾಗ ಪ್ರೆಸೆಂಟ್ ಹೇಗಿದೆ, ಮುಂಚೆ ಹೇಗಿತ್ತು, ಅದರ ಡಿಫ್ರೆನ್ಸ್ ಏನಿದೆ, ದಟ್ ಈಸ್ ನಥಿಂಗ್ ಬಟ್ ಅ ಚೇಂಜ್. ಸೊ ಆ ಚೇಂಜ್ ಅಂದಾಗ ಆಟೋಮೆಟಿಕಲಿ ಸಿ ಹಿಯರ್ p plus here p plus delta p minus p is equal to p plus delta p in the sense f of q plus delta q minus p means f of q. So p gets cancelled, remaining term ಏನು ಉಳ್ಕೊಳ್ಳುತ್ತೆ, delta p is equal to f of q plus delta q minus f of q. Observe here, delta p is nothing but change in p. ನಾನು ಅವಾಗಲೇ ಹೇಳಿದೆ, this delta q is nothing but change in q. So as it is, delta p is nothing but change in p. p ನಲ್ಲಿ ಬದಲಾವಣೆ ಆಗಿರತಕ್ಕಂತದ್ದು ಒಂದು. So the average ಇದನ್ನ average ತಗೊಂಡ್ರೆ that gives delta p divided by delta q is equal to f of q plus delta q minus f of q divided by delta q. ಈ ಚೇಂಜಸ್ ನಾನು ಆವರೇಜ್ ತಗೋತಾ ಇದ್ದೀನಿ. ಈ ಆವರೇಜ್ ಚೇಂಜಸ್ ತಗೊಂಡಾಗ ಆಟೋಮೆಟಿಕಲಿ ನಮಗೆ ಈ ಫಾರ್ಮೆಟ್ ಅಲ್ಲಿ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ದ ಆವರೇಜ್ ರೇಟ್ ಆಫ್ ಚೇಂಜ್ ಆಫ್ ದಿಸ್ p with respect to q is denoted as like this. ಇದನ್ನ ಈ ಫಾರ್ಮೆಟ್ ಅಲ್ಲಿ ನಾವು ಎಕ್ಸಿಸ್ಟೆನ್ಸ್ ಆಗುತ್ತೆ, ಅದನ್ನ ಬರ್ತಿದೀವಿ. ನೆಕ್ಸ್ಟ್, ಇಫ್ ವಿ ಮೇಕ್ ದಿಸ್ increment delta q, if we make this increment delta q smaller and smaller, ತುಂಬಾ ಸ್ಮಾಲರ್ ಅಂದ್ರೆ ಪಾರ್ಟ್ ಆಗಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋದು, ಅದನ್ನೇ ಡಿಫ್ರೆನ್ಶಿಯೇಟ್ ಅಂತ ಹೇಳೋದು. ನಾನು ಅವಾಗಲೇ ಹೇಳಿದಲ್ವಾ, ಡಿಫ್ರೆನ್ಶಿಯೇಟ್ ಮ್ಯಾಥಮೆಟಿಕಲ್ ಹೇಗೆ ಬರ್ತದೆ ಅಂದ್ರೆ ಕರ್ವ್ನ ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ಡಿಫ್ರೆನ್ಶಿಯೇಟ್ ಸ್ಪ್ಲಿಟ್ ಮಾಡ್ತಾ ಹೋದಾಗ ಸ್ಮಾಲರ್ ಪಾರ್ಟ್ ಬರುತ್ತಲ್ವಾ, ಆ ಫಾರ್ಮೆಟ್ ಅಲ್ಲಿ ತಗೊಂಡಾಗ ನಾವು ಲಿಮಿಟ್ ಅಪ್ಲೈ ಮಾಡ್ಕೋತೀವಿ. ದಟ್ ಗಿವ್ಸ್ ಲಿಮಿಟ್ delta q tends to 0, delta p divided by delta q is equal to limit delta q tends to 0, f of q plus delta q minus f of q divided by
delta q exists. If this limit exists, automatically we conclude the function p is differentiable. ಆ ಫಂಕ್ಷನ್ p ನ ಡಿಫರೆನ್ಷಿಯಬಲ್ ಅಂತ ಹೇಳಿ ಕರಿತೀವಿ. ನೋಡಿ, ಇದು ಫಿಸಿಕಲ್ ಮೀನಿಂಗ್ ಇದು ಡಿಫರೆನ್ಶಿಯೇಟ್. ಅರ್ಥ ಮಾಡ್ಕೊಳ್ಳಿ, ಕರಸ್ಪಾಂಡಿಂಗ್ ಚೇಂಜಸ್ ಗೆ ಕರಸ್ಪಾಂಡಿಂಗ್ ಪಿ ಕೂಡ ಚೇಂಜ್ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಇದನ್ನ ಬರಿತಾ ಹೋಗಿರೋದು. ಡೆಫಿನೇಷನ್ ನ ಇದೇ ಡೆಫಿನೇಷನ್ ನಾನು ನಿಮ್ಗೆ ಅಲ್ಲಿ ಬಿಗಿನಿಂಗ್ ಹೇಳಿರೋದು. ಬಟ್ ಅಲ್ಲಿ y ಮತ್ತೆ x ಅಂತ ಹೇಳಿ ತಗೊಂಡಿದ್ದೆ, p ಬದಲು y ತಗೊಂಡಿದ್ದೆ, q ಬದಲು x ತಗೊಂಡಿದ್ದೆ. ಆಟೋಮೆಟಿಕಲಿ f of x plus delta x minus f of x divided by delta x, limit delta x tends to 0 ಅಂತ ಹೇಳಿದ್ವಿ. That delta x is nothing but small change. There is a small increment. ಇಲ್ಲಿಂದ ಇಲ್ಲಿಗೆ ಇನ್ಕ್ರಿಮೆಂಟ್ ಆಗುತ್ತಲ್ವಾ, ಅದನ್ನ ನಾವು ಡೆಲ್ಟಾ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋದು. ಇನ್ ಎರಡು ಡೆಫಿನೇಷನ್ ಇದ್ರ ಬೇಸಿಸ್ ಮೇಲೆನೆ ಹೇಳಿರೋದು. ಆ ಡೆಲ್ಟಾ ಎಕ್ಸ್ ನ ನಾನು ಎಚ್ ಆಗಿ ರಿಪ್ಲೇಸ್ ಮಾಡಿದೀನಿ. ಆಮೇಲೆ ನೆಕ್ಸ್ಟ್ ಎ ಪ್ಲಸ್ ಎಚ್ ನ ಎಕ್ಸ್ ಆಗಿ ರಿಪ್ಲೇಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲಿ ಮೂರು ಫಾರ್ಮೆಟ್ ಅಲ್ಲಿ ಮೂರು ಡೆಫಿನೇಷನ್ಸ್ ಬರ್ತಾ ಹೋಯ್ತು. Okay students, I go on to the geometrical meaning of the derivative of a function. See here, I consider a curve in the coordinate system. Let us take the x-axis and y-axis. Draw a curve. I consider the 2 points and draw a tangent to the curve at the point P. Take this point as x1 comma f of x1 and q as x1 plus h comma f of x1 plus h. So draw a chord PQ. So see here, ಇದು ಏನ್ ಬರ್ದಿದ್ದೀನಿ, ಇದು ಏನ್ ಮೀನಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಪಾಯಿಂಟ್ ಪಿ x1 ಕಾಮ f of x1 ಇದೆ, q is nothing but x1 plus h ಕಾಮ f of x1 plus h ಅಂತ. ಸೊ ಇವೆರಡು ಪಾಯಿಂಟ್ ಫಸ್ಟ್ ಇನಿಷಿಯಲಿ x1 ಇದೆ. The value of x coordinate is x1. Corresponding y coordinate value is f of x1. f of x1 in the sense y1 and y1 ಅಂದ್ರೂ ಒಂದೇ, f of x1 ಅಂದ್ರೂ ಒಂದೇ. ನೆಕ್ಸ್ಟ್ h is the small increment. ನಾನು ಅವಾಗಲೇ ಹೇಳಿದೆ ಇನ್ಕ್ರಿಮೆಂಟ್ ಚೇಂಜಸ್ ಆಗುತ್ತೆ, ಅದನ್ನ ದಟ್ ಈಸ್ ಡೆಲ್ಟಾ x. ಆ ಡೆಲ್ಟಾ x ನ h ಅಂತ ಡಿನೋಟ್ ಮಾಡ್ತೀವಿ. ಸೊ ಆಟೋಮೆಟಿಕಲಿ the x coordinate changes to x1 plus h. Similarly y coordinate changes to f of x1 plus h. So you are all know about the slope of the line joining the 2 points in the first year PUC. So what is the slope of the line joining the 2 points? You are here you will observe ಮಾಡಿ, PQ is a line. PQ ಅಂದ್ರೆ ಒಂದು chord. A chord is nothing but a line. What is the slope of the line PQ? Slope of PQ is what? What is the formula of slope of the line joining the 2 points? y2 minus y1 divided by x2 minus x1. Slope of the line joining the 2 point formula y2 minus y1 divided by x2 minus x1 ಅಂತ ಬರೀತೀವಲ್ವಾ. See here, x1 comma y1, this is x2 comma y2, ಇದು x2 y2, ಇದು x1 y1. So similarly y2 minus y1 in the sense y2 means f of x1 plus h minus y1 means f of x1 all divided by x2 means x1 plus h minus x1 means x1 itself. So here x1 gets cancelled. That gives f of x1 plus h minus f of x1 divided by h. ಅರ್ಥ ಆಯ್ತಾ ನಾನು ಹೇಳಿದ್ದು? ಇದಕ್ಕೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. Exactly the slope of the tangent at P. We have to find the slope of the tangent at P in the sense ಇದು ಆಟೋಮೆಟಿಕಲಿ ಈ ಪಾಯಿಂಟ್ ನಮಗೆ ಇಲ್ಲಿ ಬಂದು ಮರ್ಜ್ ಆಗಬೇಕು. ಅಲ್ಲಿಗೆ ಬಂದು ಮರ್ಜ್ ಆಗಬೇಕಂದ್ರೆ ದಟ್ h ಟೆನ್ಸ್ ಟು 0, ಏನು ಇನ್ಕ್ರಿಮೆಂಟ್ ಆಗಿರಬಾರ್ದು. h ಟೆನ್ಸ್ ಟು 0 ಅರ್ಥ ಮಾಡ್ಕೊಳ್ಳಿ. h is nearer to 0. Apply as limit h tends to 0 for this. That gives limit h tends to 0 f of x plus h
minus f of x divided by h. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಈ ಟ್ಯಾಂಜೆಂಟ್ ಸ್ಲೋಪ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಟ್ಯಾಂಜೆಂಟ್ ಡ್ರಾನ್ ಟು ದ ಕರ್ವ್ ಅಟ್ ದ ಪಾಯಿಂಟ್ P ಮೀನ್ಸ್ h ಟೆನ್ಸ್ ಟು 0 ಆಗಬೇಕು. h ಟೆನ್ಸ್ ಟು 0 ಆದ್ರೆ ಈ ಪಾಯಿಂಟ್ ಬಂದು ಇಲ್ಲಿಗೆ ಕನ್ವರ್ಜ್ ಆಗುತ್ತೆ. ಯಾವಾಗ ಕನ್ವರ್ಜ್ ಆಗುತ್ತೆ ಅವಾಗ ನಮಗೆ ಎಕ್ಸಾಕ್ಟ್ ಆಗಿ h ಟೆನ್ಸ್ ಟು 0 ಆಗುತ್ತೆ. ಸೊ ಹಾಗಾಗಿ ಲಿಮಿಟ್ h ಟೆನ್ಸ್ ಟು 0 f of x plus h minus f of x divided by h ಅಂತ ಬರ್ಕೊಂಡಿದ್ದೀನಿ. ಲಿಮಿಟ್ ಅಪ್ಲೈ ಮಾಡಿದ್ದೀನಿ. ಇಫ್ ದಟ್ ಲಿಮಿಟ್ ಎಕ್ಸಿಸ್ಟ್ ದೆನ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ gives the slope of the tangent. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ನೋಡಿ ಹೇಗಿದೆ ಇದು ಜೊಮೆಟ್ರಿಕಲ್ ಮೀನಿಂಗ್, ಇದು ಡಿರೈವೇಟಿವ್. ಇದು ಅರ್ಥ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಎಲ್ಲೂ ಅಷ್ಟಾಗಿ ಸಿಗಲ್ಲ. ನೀಟಾಗಿ ಅರ್ಥ ಮಾಡ್ಕೊಂತ ಹೋದ್ರೆ ಡಿರೈವೇಟಿವ್ ನ ಯಾಕೆ ಸ್ಟಡಿ ಮಾಡಬೇಕು, ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ ಅಂತ ಚಾಪ್ಟರ್ ಇದೆ, ಅಲ್ಲಿ ನಾವು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಬರಿತೀವಿ. ಯಾಕೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ನ dy by dx ಅಂತ ಹೇಳಿ ಬರ್ಕೋತೀವಿ ಅನ್ನೋದಕ್ಕೆ ಇದು ಮೀನಿಂಗ್. ದಿಸ್ ಇಸ್ ನಥಿಂಗ್ ಬಟ್ dy by dx. ಇನ್ ದ ಡೆಫಿನೇಷನ್ ಇಟ್ ಸೆಲ್ಫ್ ಐ ಆಲ್ರೆಡಿ ಟೋಲ್ಡ್ ಯು. ಸೊ ದಿಸ್ ಇಸ್ ಡಿನೋಟೆಡ್ ಆಸ್ dy by dx ಅಂತ. ಸೊ ಹಾಗಾಗಿ dy by dx ನ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಹೇಳಿ ಸ್ಲೋಪ್ ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಜೊಮೆಟ್ರಿಕಲ್ ಮೀನಿಂಗ್ ಇದು, ಅವಾಗಲೇ ಫಿಸಿಕಲ್ ಮೀನಿಂಗ್ ಹೇಳಿದ್ದೆ. ಇದು ಡೆರಿವೇಟಿವ್ಸ್ ನ ಕಾನ್ಸೆಪ್ಟ್. ನೀವು ಯೂಶಲಿ ಈ dy by dx ಅಂದ್ರೆ ಏನು ಅಂದ್ರೆ ಮೀನಿಂಗ್ ಕಾಮನ್ ಆಗಿ ಜನರಲ್ ಆಗಿ ಹೇಳಬೇಕಾದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ dy by dx ಇನ್ ದ ಸೆನ್ಸ್ ದ ರೇಟ್ ಆಫ್ ಚೇಂಜ್ ಆಫ್ y with respect to x. ರೇಟ್ ಆಫ್ ಚೇಂಜ್ ಆಫ್ y with respect to x. x ಹೇಗೆ ಚೇಂಜ್ ಆಗುತ್ತೆ y ಕೂಡ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು dy by dx ನ ಇಂಡಿಕೇಶನ್. ಇನ್ ಫಿಸಿಕ್ಸ್ you are already discussed about the velocity and acceleration. In that we use the derivative concept. ಸೊ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಅಂತ ಹೇಳ್ತೀವಿ. ಇನ್ ಕೆಮಿಸ್ಟ್ರಿ ಆಲ್ಸೋ ನೀವು ಎಷ್ಟೊಂದು ಟೈಟ್ರೇಷನ್ಸ್ ಮೇಲಿಂದ ಎಕ್ಸ್ಪೆರಿಮೆಂಟ್ಸ್ ನಲ್ಲೆಲ್ಲ ರೇಟ್ ಆಫ್ ಚೇಂಜ್ ಆಫ್ ಅಂತ ಹೇಳಿ ಯೂಸ್ ಮಾಡಿರ್ತೀರಿ. ಅದೆಲ್ಲ ಡಿರೈವೇಟಿವ್ ಕಾನ್ಸೆಪ್ಟ್. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಏನು ಡಿರೈವೇಟಿವ್ಸ್ ಇಂದ ಏನೇನೆಲ್ಲ ಯೂಸ್ ಆಗುತ್ತೆ ನೋಡಿ. ಈ ಡಿರೈವೇಟಿವ್ಸ್ ಇಂದ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ವಿ ಕ್ಯಾನ್ ಈಸಿಲಿ ಫೈಂಡ್ ದ ಏರಿಯಾ ಆಫ್ ಎನಿ ರೀಜನ್. ಅಂಡ್ ಅದರ ಜೊತೆಗೆ ಒಂದು ರಾಕೆಟ್ ನ ಲಾಂಚ್ ಮಾಡಿದ್ರೆ ರಾಕೆಟ್ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದೆ ಈ ಟೈಮ್ ನಲ್ಲಿ ಅಂತ ಹೇಳಿ ಹೇಳ್ಬೇಕಾದ್ರೆ ಅಂತ ಕಡೆ ಯೂಸ್ ಮಾಡ್ತೀವಿ. ವಿಂಡ್ ಮೂವ್ಮೆಂಟ್ ಬಗ್ಗೆ ಹೇಳ್ತೀವಿ. ನಾವು ಎಷ್ಟೊಂದ್ ಕಡೆ ಇದನ್ನೆಲ್ಲ ಏನದು ಹವಾಮಾನ ಇಲಾಖೆ ಅಂತ ಹೇಳಿ ಕರಿತೀವಲ್ವಾ, ಹವಾಮಾನ ಇಲಾಖೆನಲ್ಲಿ ಕೆಲವು ಕಡೆ ಎಲ್ಲ ನಾವು ಡೆರಿವೇಟಿವ್ಸ್ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ವಿಂಡ್ ಮೂವ್ಮೆಂಟ್ ಇರ್ಬೋದು, ಮಳೆ ಎಷ್ಟೊತ್ತಿಗಾಗತ್ತೆ, ಚಂಡಮಾರುತ ಬರುತ್ತಾ, ಇನ್ನೊಂದಾಗತ್ತಾ, ಮತ್ತೊಂದಾಗತ್ತಾ ಅಂತೆಲ್ಲ ಹೇಳುವಂಥದ್ದು. ಅಲ್ಲಿ ಕೂಡ ನಾವು ಡೆರಿವೇಟಿವ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ತುಂಬಾನೇ ಲಾರ್ಜ್ ಅಪ್ಲಿಕೇಶನ್ಸ್ ಇದೆ. ಅದನ್ನ ಹೇಳ್ತಾ ಹೋದ್ರೆ ಎಷ್ಟು ಸಮಯ ಕಳೆದ್ರೂ ಮುಗಿಯೋದಿಲ್ಲ. ಮುಂದೆ ಹೈಯರ್ ಡಿಗ್ರೀಸ್ ನಲ್ಲಿ ನೀವು ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀರಾ ಅಂತ ಹೇಳ್ತಾ ಬ್ರೀಫ್ ಇಂಟ್ರೊಡಕ್ಷನ್ ಡೆರಿವೇಟಿವ್ಸ್ ಬಗ್ಗೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಪ್ರೂವ್ ಒನ್ ಥಿಯರಮ್ ಅಬೌಟ್ ದ ಡೆರಿವೇಟಿವ್ ಅಂಡ್ ದೆನ್ ಐ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಡೆರಿವೇಟಿವ್. ಸೆಕೆಂಡ್ ಇಯರ್ PUC ನಲ್ಲಿ ಏನಿದೆ ಆ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಬಿಗಿನಿಂಗ್ ಅಲ್ಲಿ ಒಂದು ಮಿನಿಮಮ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ನಾನು ಡೆರಿವೇಟಿವ್ಸ್ ಚಾಪ್ಟರ್ಸ್ ನ ಬಿಗಿನಿಂಗ್ ಒಂಚೂರು ಹೇಳಿದೆ. ಥ್ಯಾಂಕ್ ಯು.